ನಮಸ್ಕಾರ ವೀಕ್ಷಕರೇ, ಜನರ ಕೂಗು ವಿಶೇಷ ನ್ಯೂಸ್ಗೆ ಸ್ವಾಗತ. ಅಂಗನವಾಡಿ ಕಟ್ಟಡಕ್ಕೆ ಟ್ರೈನ್ ಬಸ್ ಪೇಂಟಿಂಗ್, ಸಮಾಜ ಸ್ನೇಹಿ ಅಧಿಕಾರಿಯಿಂದ ಶಿಶು ಸ್ನೇಹಿ ಅಂಗನವಾಡಿ ನಿರ್ಮಾಣ. ಮುದ್ದೆಬಿಹಾಳ್ ಅಂಗನವಾಡಿ ಕೇಂದ್ರಗಳು ಅಂದ್ರೆ ಸಾಕು ಮೂಗು ಮುರಿಯುವವರೇ ಜಾಸ್ತಿ. ಯಾಕಂದ್ರೆ ಕಟ್ಟಡ ಸರಿಯಾಗಿಲ್ಲ, ಮಕ್ಕಳಿಗೆ ಸರಿಯಾಗಿ ನೋಡಿಕೊಳ್ಳಲ್ಲ, ಸಾಲದಕ್ಕೆ ಮಕ್ಕಳಿಗೆ ಸರ್ಕಾರ ಕೊಡೋ ಆಹಾರವನ್ನು ಅವರೇ ನುಂಗಿ ಹಾಕ್ತಾರೆ ಎಂದು ಸರ್ವೇ ಸಾಮಾನ್ಯ ದೂರುಗಳು ಕೇಳಿ ಬರುತ್ತಿರುತ್ತವೆ. ಆದರೆ ಇದೆಲ್ಲದಕ್ಕೂ ಅಪವಾದ ಎಂಬಂತೆ ಇಲ್ಲೊಂದು ಶಿಶು ಸ್ನೇಹಿ ಅಂಗನವಾಡಿ ಇದೆ. ಇಲ್ಲಿನ ಅಂಗನವಾಡಿಗೆ ಬರೋ ಮಕ್ಕಳು ಸಂಜೆಯಾದರೂ ಮನೆಗೆ ಹೋಗೋದಿಲ್ಲ. ಪಾಲಕರು ಸಹ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸಿದರೆ ಚಿಂತೆನೇ ಮಾಡಲ್ಲ. ಹಾಗಾದ್ರೆ ಯಾವುದು ಆ ಅಂಗನವಾಡಿ, ಏನಿದರ ವಿಶೇಷತೆ ಅಂತೀರಾ? ಈ ವರದಿ ನೋಡಿ. ಮುದ್ದೆಬಿಹಾಳ್ ಪ್ರಭಾರಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾಗಿದ್ದ ನಿರ್ಮಲಾ ಸುರ್ಪುರ್ ಅವರು ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿರುವ 3 ಅಂಗನವಾಡಿಗಳ ಪೈಕಿ 2ನೇ ಅಂಗನವಾಡಿಯನ್ನು ಒಂದನ್ನು ದತ್ತು ಪಡೆದು ಶಿಶು ಸ್ನೇಹಿಯಾಗಿಸುವ ಮೂಲಕ ಇಲ್ಲಿನ ಜನರ ಮನಗೆದ್ದು ಮಕ್ಕಳ ಹಾಜರಾತಿ ಹೆಚ್ಚಿಸಿದ್ದಾರೆ. ಹೌದು, ದತ್ತು ಪಡೆದ ಅಂಗನವಾಡಿಗೆ 25,000 ಖರ್ಚು ಮಾಡಿ ಶಾಲೆಯ ಹೊರಭಾಗದಲ್ಲಿ ಮಕ್ಕಳಿಗೆ ಇಷ್ಟವಾಗುವಂತೆ ಬಸ್, ರೈಲು, ವಿಮಾನ, ಎತ್ತಿನ ಬಂಡಿ, ಹಳ್ಳಿಯ ಗುಡಿಸಲು, ಪುಟ್ಟ ಪುಟ್ಟ ಮಕ್ಕಳ ಚಿತ್ರಗಳನ್ನು ಪೇಂಟಿಂಗ್ ಮಾಡಿಸಿದ್ದಾರೆ. ಒಳಭಾಗದಲ್ಲಿ ಕನ್ನಡ, ಇಂಗ್ಲಿಷ್ ಅಕ್ಷರಮಾಲೆ, ಅಂಕಿ ಸಂಖ್ಯೆಗಳು, ಪ್ರಾಣಿ ಪಕ್ಷಿಗಳ ಚಿತ್ರ ತೆಗೆಸಿದ್ದಾರೆ. ನಾವು ಡೈಲಿ ನೋಡ್ತೇವೆ. ಹೊಲಸಿದ್ರು ಅದನ್ನ ಅವರು ಕ್ಲೀನ್ ಮಾಡಿ ಅದನ್ನು ಭಾರಿ ಸ್ವಚ್ಛ ವಾತಾವರಣವನ್ನು ಮಕ್ಕಳಿಗೆ ಮೇಡಮ್ ಅವರು ಕೊಡ್ತಾರ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂಪರ್ವೈಸರ್ ಆಗಿರ್ಬೋದು, ಸಿಡಿಪೋ ಮೇಡಮ್ ಆಗಿರ್ಬೋದು, ಅದಕ್ಕೆ ಬಹಳ ಒತ್ತು ಕೊಟ್ಟು ಈಗ ಈ ಇದಕ್ಕ ನಾನಂತೂ ಇಷ್ಟು ದಿನ ಯಾರು ಇಂಥ ಅಂಗನವಾಡಿ ಕಟ್ಟಡದ ಚಿತ್ರೀಕರಣ ನೋಡಿಲ್ಲ. ಚಿತ್ರೀಕರಣ ಬಹಳ ಚಂದ ಮಾಡ್ಯಾರ. ಸುರ್ಪುರ್ ಮೇಡಮ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಇದನ್ನ ಮಾಡಿ ಮಾಡಕತ್ತಾರ ಅಂತ ಹೇಳಿ ಹೇಳಿದ್ರು. ಅದು ನಮ್ಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರ ಇಂಥ ಕೆಲಸ ಮಾಡೋರು ನಮಗ್ ಬೇಕು. ಅದಕ್ಕಾಗಿ ಅವರು ಏನೋ ವರ್ಗಾವಣೆ ಆಗ್ಯಾರ ಅಂತೇಳಿ ನಾವು ಇವತ್ತು ಕೇಳಿದಾರ. ಅದು ಆಗ್ಬಾರ್ದ. ಅಂತ ಅಧಿಕಾರಿಗಳ ನಮ್ಮ ತಾಲೂಕಿನಲ್ಲಿ ಇರಬೇಕು. ಅದಕ್ಕಾಗಿ ಅಂತ ಮೇಡಮ್ ಅವ್ರನ್ನ ಹೊಳ್ಳಿ ಮುದ್ದೆಬಿಹಾಳಕ್ಕೆ ತರಬೇಕಂತ ನಾವು ಭಾವಿಸ್ತೇವೆ. ಸಿಡಿಪೋರ್ ಆಗಿರ್ತಕ್ಕಂಥ ನಿರ್ಮಲಾ ಸುರ್ಪುರ್ ಅವರು ಈ ಅಂಗನವಾಡಿ ಕೇಂದ್ರವನ್ನು ದತ್ತಕ್ಕೆ ತೆಗೆದುಕೊಂಡು ಇಲ್ಲಿ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಎಲ್ಲ ಬಣ್ಣ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಅಲ್ಲಿ ಅಡಿಗೆಯ ವ್ಯವಸ್ಥೆ ಮತ್ತು ಎಲ್ಲ ಸರಿಯಾಗಿ ನಿರ್ವಹಿಸಿದ್ದಾರೆ. ಇದೇ ರೀತಿಯಾಗಿ ಕೂಡ ಅವರು ತಾಲೂಕಿನಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಿಸಿ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಅವರನ್ನ ಈಗ ಸರ್ಕಾರ ವರ್ಗಾವಣೆಗೊಳಿಸಿದ್ದು ಸರಿಯಾದ ನಿರ್ಧಾರವಲ್ಲ. ಅವರನ್ನ ಹೊಳ್ಳಿ ಇದೇ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಅವರನ್ನ ಹೊಳ್ಳಿ ಇಲ್ಲೇ ನಿಯುಕ್ತಿಗೊಳಿಸಬೇಕಂತೇಳಿ ನಾ ಈ ಸರ್ಕಾರಕ್ಕೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ತಮ್ಮ ಹೆಸರು? ವಿನೋದ್ ಓಲೇಕರ್, ಹುಲ್ಲೂರು, ಯುವ ಮುಖಂಡ. ಈ ಮೂಲಕ ಹಾಜರಾತಿ ಹೆಚ್ಚಿಸಿ ಅಂಗನವಾಡಿಯನ್ನು ಉನ್ನತೀಕರಣಗೊಳಿಸಿದ್ದಾರೆ. ಅಧಿಕಾರಿ ನಿರ್ಮಲಾ ಸುರ್ಪುರ್ ಅವರ ಜೊತೆಗೆ ಇಲ್ಲಿನ ಮೇಲ್ವಿಚಾರಕಿ ಸುಗವ್ವ ಕಂದಗಲ್ ಸಹ ಮಕ್ಕಳಿಗಾಗಿ ಅಂಗನವಾಡಿಗೆ ಟೇಬಲ್ ನೀಡಿದ್ದಾರೆ. ಅದು ಗಳಿಸ್ಕೊಳ್ಬೇಕಾದದ್ದು. ಎಲ್ಲದಕ್ಕೂ ಸಾಧನೆ ಮಾಡಬೇಕಾದ್ರೆ ನಮಗೇನ್ ಸಿಗ್ತಾವು? ಅವಾರ್ಡು, ಬಹುಮಾನ ಸಿಗ್ತಾವು. ಆದ್ರೆ ಇದು ವ್ಯಕ್ತಿತ್ವ ರೂಪಿಸ್ಕೋಬೇಕಾದ್ರೆ ಅದಕ್ಕೆ ಶ್ರಮ ಬೇಕು. ಆ ನಿಟ್ಟಿನಲ್ಲಿ ನಮ್ಮ ನಿರ್ಮಲಾ ಸುರ್ಪುರ್ ಅವರು ಒಂದು ಮೇಲುಗೈ ಅಂತಾನೆ ನಾವು ಹೇಳ್ಬಹುದು. ಮತ್ತೆ ಈ ರೀತಿಯಾಗಿ ನಮಗೆ ಹೇಳಿಂದ ನಾವು ಪ್ರತಿಯೊಂದು ಇನ್ನ ನಮ್ಮ ಸಮಾಜದಿಂದ ಈಗ ಹುಲ್ಲೂರು ಗ್ರಾಮದ ಒಂದು ಸಮಸ್ತ ಜನತೆಯಿಂದ ನಾವು ಇನ್ನೂ ಸಾಕಷ್ಟು ಡೊನೇಟ್ ಪಡಿಬೇಕಾಗೈತಿ. ಮತ್ತು ಇನ್ನು ಮುಂದೆ ಗಾರ್ಡನ್ ಮಾಡೋರಿದ್ದೀವಿ. ಅದಕ್ಕೆ ಸಹಕಾರ ಈ ಜನರದ್ದದ. ಅದೇ ರೀತಿಯಾಗಿ ಇದೊಂದು ಪ್ರತಿಯೊಂದು ಗೈಡ್ಲೈನ್ಸ್ ನಿರ್ಮಲಾ ಸುರ್ಪುರ್ ಅವ್ರು ಹೇಳಿದ್ರು ಮಾಡ್ತೀವಿ. ಇನ್ನು ನಾನೇ ಸ್ವಂತ ವಿಚಾರ ಮಾಡಿ ಈ ಮಕ್ಕಳಿಗೆ ಕೂಡ್ಲಿಕ್ಕೆ ಒಂದು ಟೇಬಲ್ ಕೊಡಿಸಿದ್ದೀನಿ ಮತ್ತು ಚಾಪೆಯನ್ನು ಕೂಡ ಡೊನೇಟ್ ಮಾಡಿದ್ದೀನಿ. ಭಾಗ್ಯಲಕ್ಷ್ಮಿ ಬಾಂಡ್ಗಳು ಬಂದಂತ ವ್ಯಕ್ತಿಗಳು ಕೂಡ ಬಾಳೆ ಸೆಲ್ಫು ಮತ್ತ ಕೂಡ್ಲಿಕ್ಕೆ ಚಾಪೆ ಅದನ್ನೆಲ್ಲ ಕೊಟ್ಟಿದಾರ. ಇನ್ನ ನಿಮಗೆ ಏನೇನ್ ಬೇಕು ಕೇಳ್ರಿ, ನಾವು ಕೊಡ್ತೀವತ್ತ ಹುಲ್ಲೂರು ಮಂದಿ ಹೇಳಿದಾರ. ಇದು ನಾನು ಹುಲ್ಲೂರು ಗ್ರಾಮ ಒಂದು ತವರೂರು ಅಂತಾನೆ ನಾನು ಹೇಳ್ತೀನಿ. ಆದ್ರೆ ಶಿಶು ಸ್ನೇಹಿ ಪೇಂಟಿಂಗ್ ಮಾಡಿಸಿದ ಬಳಿಕ ಹಾಜರಾತಿಯಲ್ಲಿ ಹೆಚ್ಚಳವಾಗಿದ್ದು ಇದೀಗ 34ರಿಂದ 35 ಮಕ್ಕಳು ಬರುತ್ತಿದ್ದಾರೆ ಎನ್ನುತ್ತಾರೆ ಅಂಗನವಾಡಿ ಸಹಾಯಕಿ ಯಲ್ಲವ್ವ ಸಾಲೋಟಗಿ ಹಾಗೂ ಇಂದ್ರಾಬಾಯಿ ಪತ್ತಾರ್ ಅವರು. ಇದು ಮಕ್ಕಳ ಸಂಖ್ಯೆ ಮೊದಲ 20ರಿಂದ 25 ಅಷ್ಟೇ ಬರ್ತಿದ್ದೀರಿ. 34 ಈಗ ಇದೆಲ್ಲ ಆದ್ಮೇಲೆ ಈಗ ನಮ್ಮ ಹಾಜರಾತಿ ಎಷ್ಟದ ಅಷ್ಟು ಏನೇ ಹುಡುಗಿಯದು ಒಂದೆರಡು ಮಕ್ಕಳು ಅಷ್ಟೇ ಕಡಿಮೆ ಎಲ್ಲ ಮಕ್ಕಳು ಬರ್ತಾವ್ರಿ. ಅವು ಮತ್ತೆ ಇಲ್ಲಿ ಶಾಲೆಗೆ ಬಂದಂತ ಚಿತ್ರಪಟ ನೋಡಿ ಅವ್ರು ಬಹಳ ಖುಷಿ ಪಟ್ಟಾರ ಹುಡುಗರು. ಆಮೇಲೆ ಪಾಲಕರು ಶಾಲೆ ಬಹಳ ಚೆನ್ನಾಗೈತಿ ಮಕ್ಕಳಿಗೆ ಅಂತೇಳಿ ಅವರು ಎಲ್ಲಾರ ಕಳಿಸ್ಬಿಡ್ತಾರೆ. ನಮ್ಮ ಮಕ್ಕಳು ಏನೆಲ್ಲ ಕಲಿತಾವು ಮಾಡ್ತಾವು ಅಂತೇಳಿ
ಪಾಲಕರು ಹೇಳ್ತಾರೆ ಸರ್. ಆ ನಂತರ ಏನೈತಿ ಇದು ಮಕ್ಕಳ ಇವೆಲ್ಲ ಡಿಸೈನ್ ಆದ ನಂತರ ಮಕ್ಕಳ ಒಟ್ಟೆ ಮನೆಗೆ ಹೋಗಕ್ಕೆ ಇಷ್ಟಪಡೋದಿಲ್ರಿ. ನಾವು ಅಂಗನವಾಡಿ ಕೇಂದ್ರ 4 ಗಂಟೆಗೆ ಬಿಟ್ಟು ಸಹಿತ ಅವೆಲ್ಲ ಮಕ್ಕಳು ಆಟ ಆಡ್ಕೊತ ಇಲ್ಲೇ ಇರ್ತಾವ್ರಿ. ನಾವಾಗ್ಲೇ ಮನೆಗೆ ಹೋಗ್ರಿ ಅಂತ ಅನ್ನೋದನ್ನ ಹೋಗುದಿಲ್ಲ ಸರ್. ಇಬ್ರು ವರ್ಗಾವಣೆ ಆಗಿದ್ದ ನಮ್ಗ ಬಾಳ ಅವ್ರಿದ್ರಿಂದ ನಮ್ಮ ಅಂಗನವಾಡಿಗಳು ಇಂಪ್ರೂವ್ಮೆಂಟ್ ಆಗ್ತಿದ್ರಿ, ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಿದ್ರಿ. ನಮ್ಗೆಲ್ಲ ಕೆಲಸ ಮಾಡೋ ಒಂದು ಜೊತೆ ಗುರುತು ಬರ್ತಿದ್ರಿ, ಅವ್ರಿಗೆ ಏನೋ ಉತ್ಸಾಹ ಹೆಚ್ಚಾಕಿದ್ರಿ ಸರ್. ಈಗ ನಾವು ಮಾಡ್ಬೇಕು ಮೇಡಮ್, ಅವ್ರು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡೋ. ಈ ಅಂಗನವಾಡಿ ಮಕ್ಕಳಿಗೆ ಹಾಲು, ಸಜ್ಜಕ, ಚಿತ್ರಾನ್ನ, ಮೊಳಕೆಕಾಳು, ಉಪ್ಪಿಟ್ಟು, ಅವಲಕ್ಕಿ, ಶೇಂಗಾ ಬೆಲ್ಲ, ಮೊಟ್ಟೆಗಳನ್ನು ಕೊಡುವ ಆಹಾರ ಪದ್ಧತಿಯನ್ನು ಸಹ ತಪ್ಪದೇ ಪಾಲಿಸಿ ಎಲ್ಲರಿಂದ ಬೇಷ್ ಎನಿಸಿಕೊಂಡಿದೆ. ಉಳಿದಂತೆ ಮಾತೃಪೂರ್ಣ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಅನ್ನ ಸಾಂಬಾರ್, ಶೇಂಗಾ ಚಿಕ್ಕಿ, ಹಾಲು, ಮೊಟ್ಟೆಯನ್ನು ವಿತರಿಸಲಾಗುತ್ತಿದ್ದು ಇದೊಂದು ಮಾದರಿ ಅಂಗನವಾಡಿಯಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿದ್ದ ನಿರ್ಮಲಾ ಸುರ್ಪುರ್ ಅವರು 2018ರಲ್ಲಿ ಅನಾಥ ನವಜಾತ ಶಿಶುವೊಂದು ಗಂಭೀರ ಸ್ಥಿತಿಯಲ್ಲಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ವೇಳೆ ಸ್ವತಃ ತಾವೇ ಮಗುವಿಗೆ ಬೇಕಾಗಿದ್ದ AB ಪಾಸಿಟಿವ್ ರಕ್ತದಾನ ಮಾಡಿ ಮಗುವಿನ ಪ್ರಾಣ ಉಳಿಸುವ ಮೂಲಕ ಕರುಣಾಮಯಿ ತಾಯಿ ಎನಿಸಿಕೊಂಡಿದ್ದಾರೆ. ದಕ್ಷತೆಯ ಸೇವೆಗೆ ವರ್ಗಾವಣೆ ಶಿಕ್ಷೆ. ಹುಲ್ಲೂರದ ಅಂಗನವಾಡಿಯನ್ನು ದತ್ತಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಲು ಮುಂದಾಗಿ ಅದರಲ್ಲಿ ಯಶಸ್ವಿಯೂ ಆಗಿರುವ ಹಿಂದಿನ ಪ್ರಭಾರಿ CDPO ನಿರ್ಮಲಾ ಸುರ್ಪುರ್ ಅವರನ್ನು ಯಾದಗಿರಿ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಜನಸೇವೆ ಮಾಡಲು ಸ್ವತಃ ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳೇ ಬಿಡದಿರುವುದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.